ಇಲ್ಲಿ ಬಂದವರೆಲ್ಲ ಅತಿ ಹೆಚ್ಚು ಭಾಗ ರೈತಾಪಿ ವರ್ಗದವರೇ ಆಗಿರುವುದರಿಂದ ಮತ್ತು ರೈತಾಪಿ ವರ್ಗದವರ ಪ್ರತಿನಿಧಿ ಅಂತಂದರೆ ಅಜ್ಜನವರು ನನ್ನ ಮಾತನ್ನು ಬಹಳ ಪ್ರೀತಿಯಿಂದ ಆಲಿಸ್ತಾರೆ. ಅದು ನಾನು ತುಂಬ ಬಾರಿ ಗಮನಿಸಿದ್ದೇನೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಿಮ್ಮ ಪಾದಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆ ಇಡ್ತಾ ಇದ್ದೇನೆ. ಈ ಭಾಗದ ಜನರಿಗೆ ಮಳೆ ಮತ್ತು ಬೆಳೆಗೆ ಯಾವುದೇ ಕೊರತೆಯಾಗದಂತೆ ಅನ್ನ ನೀಡುವ ಕೈಯಾಗಿ ಅವರಿಗೆ ಸದಾಕಾಲ ನೀವು ಹರಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಇಡ್ತಾ ಇದ್ದೇನೆ. ಆಶೀರ್ವಾದ ಸಿಕ್ಕಾಯ್ತು, ನೀವೆಲ್ಲ ಗಮನಿಸ್ತಾ ಇರಬಹುದು. ಆಯ್ತು, ಅಜ್ಜನವರೇನೋ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗಿದ್ದರೆ ನೀವು ಈಗ ಅಜ್ಜನವರಿಗೊಂದು ಭರವಸೆ ಕೊಡಬೇಕು. ಇಲ್ಲಿ ಮುಂಭಾಗದಲ್ಲಿ ಒಂದು ಸಭಾಭವನ ಪರಿಪೂರ್ಣವಾಗದೆ ಹಾಗೆ ಉಳಿದಿದೆ. ಅವರು ಕೊಟ್ಟ ದಾನದ ಭಾಗವೊಂದನ್ನು ಅವರಿಗೆ ಕೊಡುವುದಕ್ಕೆ ನಿಮಗೆ ಕೊಡುಗೈದಾನಿಗಳನ್ನಾಗಿ ಅವರು ಮಾಡಿದ್ದಾರೆ. ಅದರ ಒಂದು ಭಾಗವನ್ನು ನೀವೆಲ್ಲ ತಪ್ಪದೇ ನೀಡಬೇಕು. ಮತ್ತು ಈ ಮಠ ತಾಳ್ಮೆ ಮತ್ತು ಶಕ್ತಿ ಯಾರಲ್ಲಾದರೂ ಇದ್ದರೆ ಅದು ನಮ್ಮ ಮೂಕಪ್ಪಜ್ಜನವರಲ್ಲಿ ಇದೆ ಅನ್ನೋದಕ್ಕೆ ದೂರದ ಶಿವಮೊಗ್ಗದಿಂದ ಬಂದ ನನ್ನನ್ನು ಇವತ್ತು ಅವರ ಪಾದ ಪೂಜೆಯನ್ನ ಮಾಡಿಸಿಕೊಳ್ಳುವುದಕ್ಕೆ ಆಯ್ಕೆ ಮಾಡಿಕೊಂಡಿದ್ದರಲ್ಲಿನೇ ನನ್ನ ತಂದೆ ತಾಯಿ ಮಾಡಿದ ಪುಣ್ಯದ ಫಲ ಮತ್ತು ನಾನು ಮಾಡಿದ ಯಾವುದಾದರೂ ಒಂದು ಲವಲೇಶ ಪುಣ್ಯದ ಫಲ ಇವತ್ತು ನನಗೆ ಆಶೀರ್ವಾದವನ್ನ ನೀಡಿದ್ದಾರೆ ಅಂತ ಹೇಳಿ ಅವರ ಪಾದಗಳಿಗೆ ಸಮರ್ಪಿಸ್ತೇನೆ. ಹಾಗೆ ನಾನು ನಿಮ್ಮೆಲ್ಲರ ಪರವಾಗಿ ಒಂದು ಮಾತು ಕೊಡ್ತಾ ಇದ್ದೇನೆ. ನನ್ನ ಒಂದು ತಿಂಗಳಿನ ಒಂದು ಭಾಗದ ಆದಾಯದ ಒಂದು ಭಾಗವನ್ನ ನಾನು ಅದಕ್ಕೆ ಕೊಡುವುದಕ್ಕೆ ನಾನು ಸಿದ್ಧಳಿದ್ದೇನೆ. ಆ ಕಾರ್ಯವನ್ನ ನಮ್ಮ ಶಾಂತಯ್ಯನವರಿಗೆ, ನನ್ನ ಸಹೋದರರಾದ ಶಾಂತಯ್ಯನವರೇ ಇದನ್ನ ವಹಿಸಿಕೊಳ್ಬೇಕು. ನನ್ನಿಂದ ಅದನ್ನು ಪಡೆದು ಮಠಕ್ಕೆ ಮುಟ್ಟಿಸುವಂತಹ ಜವಾಬ್ದಾರಿ ಅವರದ್ದು ಅಂತ ಹೇಳ್ತೇನೆ. ಆಯಿತು, ಇದುವರೆಗೂ ಭಕ್ತಿಯ ಸಮಾಗಮ ಆಯಿತು. ಆದರೆ ಇದೀಗ ನಿಮ್ಮ ಒಟ್ಟಿಗೆ ನನ್ನ ಮಾತಿನ ಅನುಸಂಧಾನವಾಗಬೇಕಾದದ್ದು ಬೇರೆಯದೇ ಇದೆ. ಇಲ್ಲಿರುವ ಎಲ್ಲ ರೈತಾಪಿ ವರ್ಗದವರಲ್ಲಿ ಒಂದೊಮ್ಮೆ ಪ್ರಶ್ನಿಸಿಕೊಳ್ಳಿ, ಭೂತಾಯಿ ನಿಮಗೆ ಕೊಟ್ಟಂತಹ ಎಷ್ಟು ಭಾಗಕ್ಕೆ ನಾವು ರಾಸಾಯನಿಕವನ್ನು ಉಣಿಸಿದ್ದೇವೆ, ಅದನ್ನೇ ಪ್ರಸಾದವೆಂದು ದೇವರಿಗೆ ಇಟ್ಟಿದ್ದೇವೆ. ಹಾಗಿದ್ದರೆ ನಾವು ನೀವೆಲ್ಲ ಇವತ್ತು ಅತ್ಯಂತ ಮಹಾಮಾರಿ ಕ್ಯಾನ್ಸರ್ನಿಂದ ಸಣ್ಣ ಮಕ್ಕಳಿಂದ ಹಿಡಿದು ಬಹುದೊಡ್ಡವರಿಗೂ ಕೂಡ ಇದು ಬರ್ತಾ ಇದೆ ಅಂತಂದರೆ ಇದು ಯಾರ ಪಾಪದ ಫಲ ಅಂತ ಹೇಳಿ ನೀವೆಲ್ಲ ಯೋಚನೆ ಮಾಡಿದ್ದೀರಾ? ನಮಗೆಲ್ಲ ಉಣ್ಣೋದಕ್ಕೆ ಆರ್ಗ್ಯಾನಿಕ್ ಅಕ್ಕಿಗಳೇ ಬೇಕು, ಆದರೆ ಅದನ್ನು ಬೆಳೆಯುವಷ್ಟು ತಾಳ್ಮೆ ನಿಮ್ಮ ಕೈಗೆ ಬಹಳ ದೊಡ್ಡ ಶಕ್ತಿ ಇದೆ. ಹಾಗಾಗಿ ಬೇಡುವುದಕ್ಕಿಂತ ನೀಡುವುದರ ಕಡೆಗೆ ಗಮನ ಕೊಡಿ. ಯಾರಾದರೂ ಬೇಡಿ ಭಿಕ್ಷೆ ಕೇಳಿ ಬರುತ್ತಾರಲ್ಲ 5 ವರ್ಷಕ್ಕೆ, ಅವರಿಗೆ ನೀವು ಬೇಡಬೇಕಾದದ್ದು ನಿಮ್ಮ ಅಭಿವೃದ್ಧಿಯನ್ನ, ಅಂದರೆ ನಿಮ್ಮ ಗ್ರಾಮಗಳ ಅಭಿವೃದ್ಧಿಯನ್ನ, ಹಳ್ಳಿಗೆ ಆಗಬೇಕಾದಂತಹ ಅಭಿವೃದ್ಧಿಯನ್ನ, ಧರ್ಮದ ರಕ್ಷಣೆಯನ್ನ, ಮತ್ತು ಯಾರು ಧರ್ಮ ರಕ್ಷಣೆಗಾಗಿ ಕಟಿಬದ್ಧರಾಗಿರುತ್ತಾರೋ ಅಂಥವರ ರಕ್ಷಣೆಯನ್ನ, ಹಾಗೂ ನೀವು ಕೇಳಬೇಕಾದದ್ದು ನಮ್ಮೊಳಗಿನ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವವರನ್ನ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹೊತ್ತು ಕಣಕಣದಿ ಗೆದ್ದಿಲಿರುವೆಗಳು, ಹುತ್ತವಾಗಿಸುವುದು ವಿಷ ಸರ್ಪಗಳಿಗೆ, ಮಾನವರ ಯತ್ನಗಳ ಕತೆ ಇಷ್ಟು ಮಂಕುತಿಮ್ಮ ಅಂತ ಹೇಳಿ DVಜಿಯವರು ಒಂದು ಕಡೆ ಹೇಳ್ತಾರೆ. ನಮ್ಮೆಲ್ಲ ಪ್ರಯತ್ನಗಳು ಯಾವಾಗ ವ್ಯರ್ಥ ಆಗತ್ತೆ ಅಂತಂದರೆ, ಆ ಪ್ರಯತ್ನವನ್ನು ಬೇರೆಯವರು ಯಾರು ಅದನ್ನು ಬಳಸ್ಕೊಂಡಾಗ ಅದು ವ್ಯರ್ಥ ಆಗತ್ತೆ. ಹಾಗೆ ವ್ಯರ್ಥ ಆಗುವುದಕ್ಕೆ, ನಿಮ್ಮನ್ನು ಬಳಸಿಕೊಳ್ಳುವುದಕ್ಕೆ ಬಿಡಬೇಡಿ ಅಂತ ಹೇಳ್ತಾ, ನಾನು ಆಗಿನಿಂದ ನೋಡ್ತಾ ಇದ್ದೆ, ಈ ವರ್ಷ ಮಾತ್ರ ಆರಕ್ಷಕರು ಇಲ್ಲಿ ಅತ್ಯಂತ ಬಿಗಿ ಬಂದೋಬಸ್ತು ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ ನಾವು ತಲುಪುವುದಕ್ಕೆ ಸರಿಸುಮಾರು ಅರ್ಧ ಗಂಟೆ ಬೇಕಾಯಿತು. ಹೇಳಬೇಕಾಯಿತು, ಅದು ಅವರ ಕರ್ತವ್ಯ, ಅವರು ಮಾಡಿದ್ದಾರೆ. ನನಗೆ ಕೊನೆಯದಾಗಿ ಅರ್ಥ ಆಗಿದ್ದು, ಗುರುಗಳು ಹೇಳಿದ್ರು, ಅವ್ರು ಹೇಗೆ ಕರೆಸ್ಕೊಳ್ಬೇಕು ಅಂತಿರ್ತಾರೆ ಹಾಗೇ ಕರೆಸ್ಕೋತಾರೆ ಅಂತ. ಭಕ್ತಿಗೆ ಮುಂದೆ ದರ್ಪ ಸಲ್ಲ. ನಾನು ದರ್ಪದಿಂದ ಅಧಿಕಾರಿಣಿ ಅಂತ ಹೇಳಿ ಬಂದರೆ ಅದು ಭಕ್ತಿಯ ಮುಂದೆ ಸಲ್ಲದು. ಮೂಕಪ್ಪಜ್ಜನ ಮುಂದೆ ಬರಬೇಕಾದರೆ
ಆದರೆ ನಾನು ಅಧಿಕಾರಿಣಿಯಾಗಿ ಬರಬಾರದು, ನಾನೊಬ್ಬ ಭಕ್ತಿಯಾಗಿ ಬರಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂನಾದರೂ ಪಾದದ ಮೂಲಕ ನಡ್ಕೊಂಡು ಬಾ ಅಂತ ಹೇಳಿ ಪಾಪ ನಮ್ಮ ಆರಕ್ಷಕರು ನನಗೆ ಅಷ್ಟು ಸಹಾಯ ಮಾಡಿದ್ದಾರೆ. ಅವರಿಗೊಂದು ಧನ್ಯವಾದಗಳನ್ನು ನಾನು ಇಲ್ಲಿ ಹೇಳ್ತೇನೆ. ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಸರ್ಕಾರಿ ನೌಕರರದ್ದು ಅಂತಂದರೆ, ಅದರಲ್ಲೂ ಈ KSRTC ಬಸ್ ಕಂಡಕ್ಟರು, ಡ್ರೈವರ್ಗಳು ಮತ್ತು ನಮ್ಮ ಆರಕ್ಷಕರು, ಇವರಿಗೆ ಮಾತ್ರ ನಾವು ಯಾವಾಗಲೂ ಥ್ಯಾಂಕ್ಸ್ಫುಲ್ ಆಗಿರಲೇಬೇಕು. ಯಾಕೆ ಅಂತಂದರೆ ಅನ್ನ, ಆಹಾರ, ನೀರು ಎಲ್ಲ ಬಿಟ್ಟು ನಮ್ಮಗಳ ರಕ್ಷಣೆಗಾಗಿ ಸದಾ ಹೋರಾಡ್ತಾ ಇರ್ತಾರೆ. ನಾವು ಬೈಕೊಂಡು ಬರಲಿಲ್ಲ ಅವರಿಗೆ, ನಾವು ಹೇಳ್ಕೊಂಡು ಬಂದ್ವಿ, ಅಲ್ಲ ನಾನು ಹೋಗಬೇಕು ಅಲ್ಲಿ ಮಾತಾಡಬೇಕು, ನಾನು ಹೋಗಬೇಕು ಮಾತಾಡಬೇಕು ಅಂತ. ಇದಕ್ಕೆ ನಂಗೆ ಒಂದು ನೆನಪಾಗತ್ತೆ, ಅವ್ರದ್ದೇನೂ ತಪ್ಪಿಲ್ಲ. ಒಮ್ಮೆ ಸುಧಾ ಬರ್ಗೂರ್ ಏನೋ ಭಾಷಣ ಮಾಡಕ್ಕೆ ಹೋಗಿದ್ರಂತೆ, ಕಾರ್ ಪಾರ್ಕಿಂಗ್ ಮಾಡಿ ಅವ್ರ ಗಂಡ ಒಳಗೆ ಬರಬೇಕಿತ್ತಂತೆ. ಇಲ್ಲ, ನಾ ಸುಧಾ ಬರ್ಗೂರ್ ಅವ್ರ ಗಂಡ ಅವರಲ್ಲಿ ಮಾತಾಡ್ತಿದ್ದಾರೆ, ನಾನು ಹೋಗಬೇಕು ಅಂದ್ರಂತೆ. ಹೀಗೆ ಹೇಳ್ಕೊಂಡು ಆಲ್ರೆಡಿ 3 ಜನ ಒಳಗೆ ಹೋಗ್ಬಿಟ್ಟಿದ್ದಾರೆ ಮೇಡಮ್, ಹಾಗಾಗಿ ನಾವು ನಿಮ್ಮನ್ನು ಬಿಡಲ್ಲ ಅಂದ್ರಂತೆ. ಈಗ ನಾನು ಮಾತಾಡಬೇಕು ಅಂತ ಹೋಗ್ತೀನಿ ಅಂದರೆ ಈಗ ಹೇಳ್ಕೊಂಡು ಆಲ್ರೆಡಿ ಎಷ್ಟು ಜನ ಹೋಗಿದಾರೋ ಗೊತ್ತಿಲ್ಲ ಪಾಪ ಅವರಿಗೆ. ಹಾಗಾಗಬಾರ್ದು. ನೆಕ್ಸ್ಟ್ ಟೈಮಿಂದ ಗುರುಗಳು